ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ನಮ್ಮ ಜೊತೆಗೆ ಕರ್ನಾಟಕದ ಶ್ರೇಷ್ಠ ಹಾಸ್ಯಗಾರರಾದಂತಹ ಹಾಸ್ಯ ಚಕ್ರವರ್ತಿಗಳಂತಹ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರಿದ್ದಾರೆ. ಸೊ ಅವರು ನಮ್ಮ ನಿಸರ್ಗ ಮನೆಯ ಸಾಧಕರು, ವೇದ ಆರೋಗ್ಯ ಕೇಂದ್ರದ ಸಾಧಕರು. ಇಲ್ಲಿ ಬಂದು ಅವರ ತೊಂದರೆಯನ್ನು ಕಡಿಮೆ ಮಾಡಿಕೊಂಡಂತಹ ಒಂದು ಸಾಧಕರು. ಅಷ್ಟೇ ಅಲ್ಲ, ಪ್ರಕೃತಿ ಚಿಕಿತ್ಸೆಯ ಬಗ್ಗೆ, ಆಯುರ್ವೇದ ಚಿಕಿತ್ಸೆಯ ಬಗ್ಗೆ, ಭಾರತೀಯ ಚಿಕಿತ್ಸೆಗಳ ಬಗ್ಗೆ ಜಾಸ್ತಿ ಒಲವನ್ನು ಹೊಂದಿರುವಂಥ ಅವರು ವ್ಯಕ್ತಿ. ಭಾರತೀಯ ಚಿಕಿತ್ಸೆಗಳನ್ನು ಜನರಿಗೆ ತಿಳಿಸಬೇಕು ಅನ್ನುವಂಥ ಲವಲವಿಕೆಯನ್ನು ಹೊಂದಿರುವಂತಹ ವ್ಯಕ್ತಿ. ಅವರು ಅನೇಕ ಕಡೆಗಳಲ್ಲಿ ಈ ಒಂದು ಆಯುರ್ವೇದ, ಭಾರತೀಯ ಚಿಕಿತ್ಸೆಗಳ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಾವು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ವಾರದಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಉಚಿತ ಕನ್ಸಲ್ಟೇಷನ್ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಆ ಶಿಬಿರದ ಬಗ್ಗೆ ಹಾಗೂ ಈ ಒಂದು ನಿಸರ್ಗ ಮನೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕರ್ನಾಟಕದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಡಾಕ್ಟರ್ ವೆಂಕಟರಮಣ ಹೆಗಡೆ ನಮ್ಮ ಜೊತೆ ಇದ್ದಾರೆ ಇವತ್ತು. ಅವ್ರು ಹೇಳಿದ್ರಲ್ಲಿ ಅಕ್ಷರಶಃ ಎಲ್ಲವೂ 100% ನಿಜ ಇದೆ. ನಾನು ಕೂಡ ಈ ಆಸ್ಪತ್ರೆಯ ಒಬ್ಬ ಸಾಧಕ. ನೋಡಿ, ಈ ಆಸ್ಪತ್ರೆ ಒಬ್ಬ ರೋಗಿ ಅಂತ ಹೇಳಲ್ಲ. ಬೇರೆ ಎಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳೇ ನಮ್ಮ ರೋಗಿಗಳವರು, ನಮ್ಮ ಪೇಷಂಟ್ ಅವರು, ನಮ್ಮ ಕಸ್ಟಮರ್ ಅವರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವ್ರನ್ನ ಸಾಧಕ ಅನ್ನುವಂಥ ವಿಶಿಷ್ಟವಾದಂಥ ಹೆಸರಿಂದ ಕರೆಯಲ್ಪಡ್ತದೆ. ಇದೇ ವ್ಯತ್ಯಾಸ. ನಿಸರ್ಗ ಮನೆ ಶಿರಸಿ ಇವತ್ತು ಹೇಗಾಗಿದೆ ಅಂದರೆ ಜನಜಂಗಳಿಂದ ಕಿಕ್ಕರಿದು ಹೋಗಿದೆ. ಇದನ್ನು ತಪ್ಪಿಸೋದಕ್ಕೋಸ್ಕರ ಎಲ್ರಿಗೂ ಇಲ್ಲಿ ಸ್ಥಳಾವಕಾಶ ಮಾಡಿಕೊಡೋದು ಆಗದೇ ಇರೋ ಕಾರಣಕ್ಕಾಗಿ ಈಗ ನೀವಿರೋ ನಿಮ್ಮ ಊರಿಗೇ ಹೆಗಡೆ ಮತ್ತು ಅವ್ರ ತಂಡ ನುರಿತ ವೈದ್ಯರು ಬರ್ತಾಯಿದ್ದಾರೆ. ಅಲ್ಲಿ ಬಂದಾಗ ನಿಮ್ಮ ಒಂದು ಕಾಯಿಲೆಗಳ ಬಗ್ಗೆ, ನಿಮ್ಮ ಪರಿಸ್ಥಿತಿ ಬಗ್ಗೆ, ನಿಮ್ಮ ಅನಿಸಿಕೆಗಳ ಬಗ್ಗೆ, ನಿಮ್ಮ ಹವ್ಯಾಸಗಳ ಬಗ್ಗೆ ಅವ್ರಿಗೆ ಹೇಳಿದರೆ ಅಲ್ಲಿ ನಿಮಗೆ ಅವರು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಜೊತೆಗೆ ಯಾರು ಇಲ್ಲಿಗೆ ಬಂದೇ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿದೆಯೋ ಅಂಥವರಿಗೆ ಮಾತ್ರ ಪ್ರವೇಶ ಕೊಡುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮೊದಲು ಎಲ್ಲರೂ ಇಲ್ಲಿಗೆ ಬರ್ತಿದ್ರು, ಆದರೆ ಇವತ್ತು ಇವರೇ ಅಲ್ಲಿಗೆ ಬರ್ತಿದ್ದಾರೆ. ಯಾಕಂದರೆ ನೀವು ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ. ಹಾಗೆ ನಿಮ್ಮೂರಿಗೆ ಕರ್ನಾಟಕದ ಅನೇಕ ಪಟ್ಟಣಗಳಿಗೆ ಅವರು ಭೇಟಿ ಕೊಡೋರಿದ್ದಾರೆ. ಈಗ ಹಾಗೆ ಬಂದಾಗ ದಯವಿಟ್ಟು ನೀವು ಇದರ ಲಾಭ ತಗೊಳ್ಳಿ. ಇದರ ವಿವರಗಳನ್ನ ನೀವು ನಿಮ್ಮ ಯೂಟ್ಯೂಬ್ನ ಕೆಳಗಡೆ ಸ್ಕ್ರಾಲ್ನಲ್ಲಿ ನೋಡ್ತೀರಿ. ಫೋನ್ ನಂಬರ್ ಕೂಡ ಇರ್ತದೆ. ಫೋನ್ ನಂಬರ್ಗೆ ಫೋನ್ ಮಾಡಿ ಅವರ ಅನುಜ್ಞೆಯನ್ನು ಪಡೆದು ಅಥವಾ ಅವರ ಮಾಹಿತಿಯನ್ನು ಪಡ್ಕೊಂಡು ಯಾವತ್ತು ಬರಬೇಕು ಅನ್ನೋ ತಿಳ್ಕೊಂಡ್ರೆ ನೀವು ಖಂಡಿತ ಅದ್ಭುತವಾದಂಥ ಸಾಧಕರಾಗ್ತೀರಿ. ಆರೋಗ್ಯ ಮನುಷ್ಯನಿಗೆ ಬಹಳ ದೊಡ್ಡದು. ಬೇಕಾದಷ್ಟು ಗಳಿಸ್ತೀವಿ, ಬೇಕಾದಷ್ಟು ಹೋರಾಟ ಮಾಡ್ತೀವಿ, ಬೇಕಾದ ತಿಂತೀವಿ. ಆದರೆ ಆರೋಗ್ಯ ಕೈ ಕೊಟ್ಟಾಗ ನಮಗೆ ಒದಗೋನು ವೈದ್ಯ ಮಾತ್ರ. ಅದಕ್ಕೆ ವೈದ್ಯೋ ನಾರಾಯಣೋ ಹರಿಹಿ ಅನ್ನೋದು ಹಾಗೆ. ಭಗವಂತ ನೆನಪಾಗ್ತಾನೆ. ಭಗವಂತ ನೆನಪಾಗೋದಕ್ಕಿಂತ ಮುಂಚೆ ಭಗವಂತನ ಅಪರಾವತಾರವಾಗಿರ್ತಕ್ಕಂಥ ಡಾಕ್ಟ್ರ್ ನೆನಪಾಗ್ತಾರೆ. ಅಂಥ ವೈದ್ಯರಲ್ಲಿ ಇವತ್ತು ಕರ್ನಾಟಕದ ಆಯುರ್ವೇದದಲ್ಲಿ, ಹೋಮಿಯೋಪತಿಯಲ್ಲಿ ಹಾಗೂ ನಿಸರ್ಗದ ಚಿಕಿತ್ಸೆಗಳಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಡಾಕ್ಟರ್ ವೆಂಕಟರಮಣ ಹೆಗಡೆ, ಶಿರಸಿ ನಿಸರ್ಗ ಮನೆ. ಇವರು ಸಲಹೆ ಸೂಚನೆಗಳನ್ನಲ್ಲದೆ ಇವತ್ತು ಕರ್ನಾಟಕದ ಅನೇಕ ಪತ್ರಿಕೆಗಳು, ವಿಶೇಷವಾಗಿ ವಿಜಯವಾಣಿ ಪತ್ರಿಕೆಯಲ್ಲಿ ಧನ್ವಂತರಿ ಅಂಕಣಕಾರರು, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಮುಖ್ಯಸ್ಥರು, ವಿಜಯವಾಣಿಯಲ್ಲಿ 400ಕ್ಕೂ ಹೆಚ್ಚು ಮಾಹಿತಿಗಳನ್ನ ಇವರು ರೋಗದ ಬಗ್ಗೆ ಕೊಟ್ಟಿದ್ದಾರೆ, ಲೇಖನಗಳು ಬರೆದಿದ್ದಾರೆ. ಆ ಲೇಖನದ ಪುಸ್ತಕಗಳು ಕೂಡ ಇದೆ. ಆ ಪುಸ್ತಕಗಳನ್ನು ನೀವು ಫಾಲೋ ಮಾಡಿದರೂ ಕೂಡ ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ದಯವಿಟ್ಟು ಇವರು ನಿಮ್ಮೂರಿಗೆ ಬಂದಾಗ ಅದನ್ನು ತಿಳ್ಕೊಂಡು ನೀವು ಇವ್ರನ್ನ ಭೇಟಿ ಆದರೆ ನಿಮ್ಮ ಕಾಯಿಲೆಗೆ ಅಲ್ಲೇ ಪರಿಹಾರ ಸಿಗ್ಬೋದು, ಅಥವಾ ಇಲ್ಲಿ ಬಂದರೂ ಪರಿಹಾರ ಸಿಗ್ಬೋದು. ಅಲ್ಲೇ ಸಿಕ್ಕರಂತೂ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ಇಲ್ಲಿ ಬಂದ್ರಂತೂ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ. ಯಾಕಂದರೆ ಆಸ್ಪತ್ರೆ ಅಂತಕ್ಕಂಥ ಕಲ್ಪನೆಯೇ ಇಲ್ಲಿ ನಿಮಗೆ ಬರೋದಿಲ್ಲ. ಸುತ್ತ ನಿಸರ್ಗ. ನೀವು ನಿಮ್ಮ ಹೆಂಡತಿ ಅಥವಾ ನೀವು ನಿಮ್ಮ ಮಕ್ಕಳು, ನೀವು ನಿಮ್ಮ ಸ್ನೇಹಿತರು ಬಂದರೆ ನಾವು ಆಸ್ಪತ್ರೆಗೆ ಬಂದಿಲ್ಲ, ಪಿಕ್ನಿಕ್ಕಿಗೆ ಬಂದೀವಿ, ವಾಯುವಿಹಾರಕ್ಕೆ ಬಂದೀವಿ, ವನವಿಹಾರಕ್ಕೆ ಬಂದೀವಿ, ವನಭೋಜನಕ್ಕೆ ಬಂದೀವಿ ಅಂತಕ್ಕಂಥ ಭಾವನೆ ಮೂಡಿಸುವಂಥ ನಿಸರ್ಗ ಮನೆ ಶಿರಸಿಯ ವಾತಾವರಣ ನಿಮಗೆ ರೋಗ ಇದ್ದರೂ ಕೂಡ ಇಲ್ಲದಂಥ ವಾತಾವರಣವನ್ನು ಕಲ್ಪಿಸಿಕೊಡ್ತದೆ. ಯಾವುದೇ ರೋಗ ಇರಲಿ, ಯಾವುದೇ ಒಂದು ಸೂಜಿ ಚುಚ್ಚದೆ, ಒಂದು ಮಾತ್ರೆ ನುಂಗಿಸದೆ, ನಿಮ್ಮ ಜೀವನದ ದಿನಚರಿಯ ವ್ಯವಸ್ಥೆಯನ್ನು, ನಿಮ್ಮ ವ್ಯಕ್ತಿತ್ವದ ಬದಲಾವಣೆಯನ್ನು, ನಿಮ್ಮ ಹವ್ಯಾಸಗಳ ಬದಲಾಯಿಸೋದ್ರ ಮೂಲಕ ಚಿಕಿತ್ಸೆ ಕೊಡ್ತಿರ್ತಕ್ಕಂಥ ವಿಶಿಷ್ಟವಾದಂಥ ಆಸ್ಪತ್ರೆ. ಇಲ್ಲಿಗೆ ನಾನು, ನನ್ನ ಸಹಕಲಾವಿದರಾಗಿರ್ತಕ್ಕಂಥ ಬಸವರಾಜ್ ಮಹಾಮನಿಯವರು, ನರಸಿಂಹ ಜೋಶಿಯವರು, ಮಹಾದೇವ್ ಸತ್ತಿಗೇರಿಯವರು, ರವಿ ಭಜಂತ್ರಿಯವರು, ಅನೇಕ ಜನ ನಾವಿಲ್ಲಿಗೆ ನಮ್ಮ ಬಿಡುವಿನ ವೇಳೆಯಲ್ಲಿ ಬರ್ತೀವಿ. 3 ದಿವಸ ಇದ್ದರೆ ನಮಗೆ 100 ವರ್ಷದ ಆಯುಸ್ಸು ಹೆಚ್ಚಾಗತ್ತೆ. 3 ದಿವಸ ಈ ವಾತಾವರಣದಲ್ಲಿ ಇದ್ಬಿಟ್ರೆ ಸಾಕು, ನಾವು ಮತ್ತೆ 300 ಕಾರ್ಯಕ್ರಮ ಕೊಡೋಷ್ಟರ ಮಟ್ಟಿಗೆ ರೆಡಿ ಆಗ್ತೀವಿ. ನನ್ನ ಮೆಚ್ಚಿನ ತಾಣ ಇದು. ಆಸ್ಪತ್ರೆಗೆ ಬನ್ನಿ ಅಂತ ಕರಿಬಾರ್ದು, ಯಾಕಂದರೆ ಎಲ್ಲ ಕಡೆ ಸ್ವಾಗತ ಅಂತ ಹಾಕ್ತಾರೆ. ಆದರೆ ಆಸ್ಪತ್ರೆಗೆ ಸ್ವಾಗತ ಸುಸ್ವಾಗತ ಅಂತ ಆಗಲ್ಲ. ಎಲ್ಲ ಕಡೆಯಿಂದ
ರಿಟರ್ನ್ ಹೋಗ್ಬೇಕಾದ್ರೆ ಹೋಗಿ ಬನ್ನಿ, ಮತ್ತೆ ಬನ್ನಿ, ನಮಸ್ಕಾರ ಅಂತಾರೆ. ಇಲ್ಲಿ ಮತ್ತೆ ಬನ್ನಿ ಮಾತೇ ಇಲ್ಲ. ಒಂದು ಸಾರಿ ನೀವು ಈ ಔಷಧಿಯ ಪದ್ಧತಿಗಳಿಗೆ, ಇವರ ವ್ಯಾಯಾಮ, ಇವರ ದಿನಚರಿ ಬಗ್ಗೆ ಹೊಂದ್ಕೊಂಡ್ಬಿಟ್ರೆ ಮುಂದೆ ನೀವು ಯಾವತ್ತೂ ಆಸ್ಪತ್ರೆ ಮುಖ ನೋಡೋ ಹಾಗಿಲ್ಲ ಅಂತ ನಿಸರ್ಗಮವಾಗಿರ್ತಕ್ಕಂಥ ಪುರಾಣ ಪುಣ್ಯಕಥೆಗಳು ಉಪನಿಷತ್ನಲ್ಲಿ ಹೇಳಿರ್ತಕ್ಕಂಥ ಧನ್ವಂತರಿ ಆರೋಗ್ಯ ಸೂತ್ರಗಳು ಹೊಂದಿರತಕ್ಕಂಥ ಈ ನಿಸರ್ಗ ಮನೆಗೆ ಒಮ್ಮೆ ದಯವಿಟ್ಟು ಭೇಟಿ ಕೊಡಿ. ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ, ಜೊತೆಗೆ ನಿಮ್ಮ ರೋಗ ರುಜಿನಗಳನ್ನು ಕಳ್ಕೊಳ್ಳಿ. ಅವ್ರು ನಿಮ್ಮೂರಿಗೆ ಬಂದಾಗ ತಪ್ಪಿಸ್ಕೊಳ್ಳೋದು ಮಾತ್ರ ಮಾಡಬೇಡಿ. ದಯವಿಟ್ಟು ಆ ಕೆಳಗಿನ ನಂಬರ್ಗೆ ಡಾಕ್ಟ್ರಿಗೆ ಫೋನ್ ಮಾಡಿ ಮೊದಲೇ ದಿನಾಂಕವನ್ನು ನಿರ್ಧರಿಸ್ಕೊಳ್ಳಿ. ಇಲ್ಲಾಂದರೆ ದಿನಾಂಕ ಸಿಗೋದು ಕಷ್ಟ ಆಗುತ್ತೆ ಕೆಲವು ಸಾರಿ. ಆದರೆ ಡಾಕ್ಟ್ರು ಎಲ್ಲ ಊರುಗಳಿಗೂ ಬಂದು ನೀವು ಇದ್ದಲ್ಲಿಗೆ ಬರ್ತಕ್ಕಂಥ ಮೂವಿಂಗ್ ಹಾಸ್ಪಿಟ್ಲ್ ಅಂದರೆ ಅದು ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು. ಆಮೇಲೆ ಆಸ್ಪತ್ರೆ ಬರೋದು ಮಾತಾಡೋಣ ಅಂತ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಆರೋಗ್ಯವಂತರ ಬಾಳೋಣ, ನಗನಗುತ್ತಾ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ನಾನು ಶುಭವನ್ನು ಕೋರ್ತಾ ಇದ್ದೇನೆ ನಿಮಗೆಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಿಸರ್ಗ ಮನೆ ಶಿರ್ಸಿ. ಧನ್ಯವಾದಗಳು ಗುರುಗಳೇ. ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ, ನಿಮಗೆ ಸಂಪೂರ್ಣ ಫ್ರೀ ಆಗಿರುತ್ತೆ. ಔಷಧಿಗಳನ್ನು ನಾವೇನು ಬರ್ಕೊಡ್ತೀವಲ್ಲ, ಕೆಲವು ಸರಳವಾದಂತಹ ಔಷಧಿಗಳು, ಒಮೆಗಾ 3 ಅಂತ ಔಷಧಿಗಳು, ಕೆಲವು ಔಷಧಿಗಳನ್ನು ಆಯುರ್ವೇದಿಕ್ ಎಕ್ಸ್ಟ್ರಾಕ್ಟ್ ಔಷಧಿಗಳನ್ನು, ಪರಿಣಾಮಕಾರಿಯಾದ ಔಷಧಿಗಳನ್ನು ಕೊಡ್ತೇವೆ. ಸೊ ಅದನ್ನು ನೀವು ಕೊಂಡ್ಕೊಳ್ಬೇಕಾಗತ್ತೆ. ಪುಸ್ತಕಗಳನ್ನು ಆಸಕ್ತಿ ಇದ್ದವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಶಿಬಿರಗಳ ಪ್ರಯೋಜನ ಪಡ್ಕೊಳ್ಳಿ. ಈ ಶಿಬಿರದ ವಿವರ ಕೆಳಗಡೆ ಇದೆ. ಸೊ ನೋಂದಣಿ ಮಾಡ್ಕೊಳ್ಳಿಕ್ಕೆ ಕೆಳಗಡೆ ಇರುವಂಥ ನಂಬರ್ಗೆ ಕರೆ ಮಾಡಿ ನೋಂದಣಿ ಮಾಡ್ಕೊಳ್ಳಿ ಅನ್ನುವಂಥ ವಿಷಯವನ್ನು ಹೇಳ್ತಾ ಗಂಗಾವತಿ ಪ್ರಾಣೇಶ್ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ತಮಗೂ ವಂದನೆಗಳು.